ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ, ಆ ಶ್ರವಣ್ ಬಗ್ಗೆ ಹೇಳಿದ್ನಲ್ಲ, ಅವನಿವತ್ ಮತ್ತೆ ಬಂದಿದ್ದಾನೆ. ಅದೆಲ್ಲ ಒಂದ್ ದೊಡ್ಡ ವಿಷಯನಾ? ಹೋಗಿ ಹೋಗಿ ಅವನ್ ಫ್ರೆಂಡ್ ಮನೆಗ್ ನಾವು ಬಾಡ್ಗೆಗ್ ಬಂದಿದೀವಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಮಗು ಮಲ್ಗಿದೆ, ಎದ್ದಿದಾಳ ಅಂತ ಹೋಗ್ ನೋಡು. ಐಶು, ಹೋಗ್ ನೋಡು. ಎಲ್ಲಿ ಹೋದ್ರು ನಮಗ್ ನೆಮ್ಮದಿನೇ ಇರಲ್ಲ. ಎಲ್ಲ ನಮ್ ಕರ್ಮ. ಸರಿ ಚಿತ್ರ, ಹೊರಡ್ತೀನಿ. ತುಂಬಾ ಟೈಮ್ ಆಗಿದೆ. ಸರಿ, ಆರೋಗ್ಯ ಹುಷಾರು. ಥ್ಯಾಂಕ್ ಯು. ನೀನ್ ಹುಷಾರು. ಸರಿ, ಬರ್ತೀನಿ. ಬರ್ತೀನಿ. ಏನ್ ಕೃಷ್ಣ ಇದು? ಸರ್ಪ್ರೈಸ್ ಮೇಲೆ ಸರ್ಪ್ರೈಸು. ನೆನ್ನೆ ನೋಡಿದ್ರೆ ನಿನ್ ಮಾಜಿ ಹೆಂಡತಿ ಜೊತೆ ಸರ್ಪ್ರೈಸು, ಇವತ್ ನೋಡಿದ್ರೆ ನಮ್ಮನೆಯಲ್ಲೇ ಸರ್ಪ್ರೈಸು. ಏನ್ ಕೃಷ್ಣ ನಿಂದು ಕತೆ? ಅದು ಗೌತಮ್, ಚಿತ್ರ ರೋಡಲ್ಲಿ ಬಿಸಿಲಲ್ಲಿ ಒಬ್ಬರೇ ನಡ್ಕೊಂಡ್ ಬರ್ತಿದ್ರು. ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಆಟೋದಲ್ಲಿ ಡ್ರಾಪ್ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿ ನಿಮ್ಮ ತಂದೆ ತಾಯಿ ಅದೇ ಟೈಮ್ಗೆ ಹಾಸ್ಪಿಟ್ಲಿಗೆ ಹೋಗ್ತಿದ್ರು. ಕಾಫಿ ಕುಡ್ದೇ ಹೋಗ್ಬೇಕು ಅಂತ ಹಠ ಮಾಡಿದ್ರು. ಅದಕ್ಕೆ ಕಾಫಿ ಕುಡ್ಕೊಂಡು ಹೊರಡ್ತಿದ್ದೆ. ಅಷ್ಟರಲ್ಲಿ ಪರವಾಗಿಲ್ಲ ಕೃಷ್ಣ. ನೆನ್ನೆ ನಿನ್ ಮಾಜಿ ಹೆಂಡತಿನ ಆಟೋಗ್ ಬಿಡಕ್ಕೆ ಅಂತ ಹೊರಟಿದ್ದೆ. ಇವತ್ತು ನನ್ನ ಹೆಂಡತಿನ ಆಟೋದಲ್ಲಿ ಕರ್ಕೊಂಡ್ ಬಂದ್ ಬಿಡ್ತಿದ್ಯಾ. ನೀನೊಂಥರ ಸಮಾಜ ಸೇವಕ ಕಣೆಯ. ಕಾಫಿ ಕುಡ್ದ್ಯಾ? ನನ್ನ ಹೆಂಡತಿ ಕಾಫಿನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಚಿತ್ರ, ನೀನ್ ಮಾಡಿದ್ಯಲ್ಲ ಚಕ್ಲಿ, ಅದನ್ನು ಕೊಡ್ಬೇಕಾಗಿತ್ತು. ಕಾಫಿ ಜೊತೆಗೆ ಚಕ್ಲಿ ಒಳ್ಳೆ ಕಾಂಬಿನೇಷನ್. ಕೊಡ್ಲಿಲ್ವಾ? ಕೃಷ್ಣ, ಬನ್ನಿ ಇನ್ನೊಂದ್ಸರಿ ಕಾಫಿ ಕುಡಿಯೋರಂತೆ ನನ್ನ ಹೆಂಡತಿ ಮಾಡಿದ ಚಕ್ಲಿ ಜೊತೆಗೆ. ಬನ್ನಿ. ಅದು ಗೌತಮ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ನೆಕ್ಸ್ಟ್ ಟೈಮು ಸೇರೋಣ. ಹೌದೌದು, ನೀವು ತುಂಬಾ ಬಿಸಿ. ಇನ್ಯಾರ ಹೆಂಡತಿನ ಎಲ್ಲಿ ಡ್ರಾಪ್ ಮಾಡ್ಬೇಕೋ ಏನೋ. ತಪ್ಪು ತಿಳ್ಕೊಬೇಡಿ, ನೀವು ಪರೋಪಕಾರಿ ಅಂತ ಹೇಳಕ್ ಬಂದೆ ಅಷ್ಟೇ. ಸರಿ ಗೌತಮ್, ಟೈಮ್ ಆಗಿದೆ, ಹೊರಡ್ತೀನಿ.
ಟೀ ಇದು ಪಾಪ ಕನ್ಫ್ಯೂಸ್ ಆಗಿ ಕಾಫಿ ಅಂದ್ಬಿಟ್ಟ. ಕನ್ಫ್ಯೂಸ್ ಕೃಷ್ಣ.